Hey everyone, you're watching News Insights. ಎಲ್ಲೆಡೆ ಗುಣಾತ್ಮಕ ಪ್ರಭೆಯನ್ನ ಹಸಿರಿಸಲಿ. ನಿಸ್ವಾರ್ಥ ಸೇವಾ ಹಾದಿಗೆ ಬೆಳಕ ತೋರಲಿ. ಸ್ನೇಹ ಸೌಹಾರ್ದ ಬಾಂಧವ್ಯಗಳು ಪ್ರಜ್ವಲಿಸಲಿ. ನಮ್ಮೊಳಗಿನ ಋಣಾತ್ಮಕ ಪ್ರಭಾವ ಭಸ್ಮವಾಗಲಿ. ಮಾನವೀಯ ಮೌಲ್ಯಗಳ ದೈವಿಕ ಪ್ರಭಾವ ತುಂಬಲಿ. ಥ್ಯಾಂಕ್ ಯು ಡಿಸ್ಟ್ರಿಕ್ಟ್ ಗವರ್ನರ್. ಹೆಜ್ಜೆಯನ್ನು ಇರಿಸೋಣ. ಪ್ರಾರ್ಥನೆ ಲೈನ್ ಭೂಮಿಕಾಯ್ ಮಧುಸೂದನ್ ಫ್ರಮ್ LCB. गुजरात मराठा द्राविड उत्कल गंगा Having been a platinum title sponsor for this event. Also, Raghavendra's spouse, Deepa, also, please come out to the dais, please. Now, before ಮಾಡಿಸಿದಾರಲ್ಲ ಅವ್ರು ಮಾಡಿ ಫ್ಯಾಮಿಲಿನ ಕರೆದ್ರು ಅವ್ರಿಗೂ ಐ ಮೀನ್ ದುಡ್ಡಿನ ವ್ಯವಸ್ಥೆ ಮಾಡಿದ್ವಿ ಸನ್ಮಾನ ಮಾಡಿದ್ವಿ ನಾವು. ಸೊ ಇವತ್ತು ಒಂದು ಏನಲ್ಲ ಐ ರಿಯಲಿ ಹ್ಯಾಪಿ ಟು ಸೇ ದಟ್ ವಿ ಹ್ಯಾಡ್ ಎ ಗುಡ್ ಟೈಮ್ ಟುಡೇ and everybody was happy here and we have achieved some milestone and we will do more milestone. And regarding service activity ನಾವು ಎರಡು ತಗೊಂಡಿದ್ವಿ, ಆರ್ಮಿ ಮತ್ತು ಎಜುಕೇಶನ್ ಅಂತ. ಅದ್ರ ಬಗ್ಗೆ ಸ್ವಲ್ಪ ಈ ವರ್ಷ ಪೂರ್ತಿ ನಾವು ಸರ್ ಈ ವರ್ಷದ ಕಾರ್ಯಕ್ರಮಗಳು ಏನೇನು ನಂಬ್ಕೊಂಡಿದ್ದೀರಾ? ಮೇಡಮ್ ಎಸ್ ಮೇಡಮ್ ಚಲೋಂಗ್ ಮೇಡಮ್. ಸರ್ ಊಟ ಸಿಗುತ್ತೆ ನನಗೆ ತುಂಬಾ ಚೆನ್ನಾಗಿ ಹೋಗ್ಲಿರೋ ಯಾಕಂದ್ರೆ ಆ ಫ್ಯೂಚರ್ ಲೈಫಲ್ಲಿ ಏನೇನು ನಡೆದಿದೆ ಅದೆಲ್ಲ ಪಿನ್ ಟು ಪಿನ್ ಹೇಳ್ಸ್ಕೊಂಡು ಚಿಕ್ಕ ವಯಸ್ಸಲ್ಲೇ ಬೇಗ ಮದುವೆ ಆಗಿರೋದ್ರಿಂದ we have grown up together, so we have seen the ups and downs of life. So ಅದರಿಂದ we know that empathy ಇದೆ ಬೇರೆಯವ್ರ ಮೇಲೆ ಕಷ್ಟ ಅನುಭವಿಸ್ತಾರೆ. That in life, that doing things for everybody. We know things between evil against anyone. And whatever we invest in. ಮುಂದಿನ ಕಾರ್ಯಕ್ರಮ ಏನಿದೆ? Karyakrama, that is go with all the members, take the all members with us and ensure that we make an impact with our services with membership. 15,000 ಸರ್ವಿಸ್ ಆಕ್ಟಿವ್ ಮಾಡಬೇಕಂತ ಈ ವರ್ಷ ನಾವು ಪ್ಲಾನ್ ಮಾಡ್ಕೊಂಡಿದ್ದೀವಿ. ಖಂಡಿತ ನಡೀತಾ ಆಗುತ್ತೆ. 15,000 ಸರ್ವಿಸ್ ಆಕ್ಟಿವ್ ನಿಯರ್ಲಿ ಒಟ್ಟು ಒಂದು 1 ಕೋಟಿ ಜನಕ್ಕೆ ರೀಚ್ ಆಗುತ್ತೆ. ಅದು ನಾವು ಮಾಡ್ತಾ ಇದ್ವಿ. ಅದಲ್ಲದೆ ನಾವು ಮಾಡಬೇಕಾದ್ರು ನಮ್ಮ ಆರ್ಮಿ ಪರ್ಸನ್ಗೆ ಅವ್ರಿಗೆ ಏನಾದ್ರು ಬೇಕಾದ್ರೆ, ಏನು ಸೌಲಭ್ಯಗಳು ಬೇಕಾದ್ರೆ, ಇಲ್ಲ ಅವ್ರಿಗೆ ಏನಾದ್ರು ಕೌನ್ಸಿಲಿಂಗ್ ಬೇಕಾದ್ರೆ ಅದು ಮಾಡೋಣ ಅಂತ ಪ್ಲಾನ್ ಮಾಡಿದ್ವಿ. ಮಕ್ಕಳಿಗೆ ಫೇಲ್ ಆದ ಮಕ್ಕಳಿಗೆ ನಾವು ಒಂದು ಅದು ಹುಮ್ಮಸ್ ಕೊಟ್ಟೋಗಲ್ಲ ಸುಮ್ಮನೆ ಅವ್ರಿಗೆ ಮತ್ತೆ ಟ್ರೈನಿಂಗ್ ಕೊಟ್ಟು ಮತ್ತೆ ಪಾಸ್ ಆಗಿ ಮಾಡಿದ್ವಿ. ಈಗ ಅವ್ರಿಗೊಂದು ವೊಕೇಶನಲ್ ಟ್ರೈನಿಂಗ್ ಥರ ಒಂದು ಮಾಡಿ ಅವ್ರಿಗೆ ಏನೋ ಒಂದು ಸಣ್ಣ ಕೈಗಾರಿಕಾ ಲೈಕ್ ಸ್ವಿಮ್ಮಿಂಗ್ ಮಿಷನ್ ಆಗಲಿ, ಇಲ್ಲ ವುಡ್ ವರ್ಕ್ ಆಗಲಿ, ಕಾರ್ಪೆಂಟರ್ ವರ್ಕ್ ಆಗಲಿ ಹೇಳ್ಬಿಟ್ಟು ಅವ್ರ ಕಾಲಲ್ಲಿ ನಿಂತ್ಕೋಬೇಕು ನಾವು ಪ್ಲಾನ್ ಮಾಡ್ಕೊಂಡಿದ್ವಿ. ಸರ್ ನಿರಂತರ ಉಚಿತ ಊಟ ಹಾಗೂ ಆರೋಗ್ಯ ಅದು ನಮ್ಮ ESI ಹಾಸ್ಪಿಟಲಲ್ಲಿ ನಾವು ಒಂದು ಸ್ಟಾರ್ಟ್ ಮಾಡಿ ಹೋದ ವರ್ಷ ಸ್ಟಾರ್ಟ್ ಮಾಡಿದ್ವಿ. ನಮ್ಮ ಮಾಜಿ ಗವರ್ನರ್ ಲೈನ್ ಮೋಹನ್ ಕುಮಾರ್ ಸ್ಟಾರ್ಟ್ ಮಾಡಿದ್ರು.
ಈಗ ನಾವು ನಡೀತಾ ಇದೆ. ಸುಮಾರು ಒಂದು 250-300 ಜನಕ್ಕೆ ನಾವು ಊಟ ಬಡಿಸ್ತೀವಿ ಡೈಲಿ. 2 ಐಟಮ್ ಕೊಡ್ತೀವಿ. ಅದು ಏನಂದ್ರೆ ಅಲ್ಲಿ ಪೇಷಂಟ್ಸ್ ಬರ್ತಾರಲ್ಲ ಅವ್ರಿಗೆ ಅಸಿಸ್ಟೆಂಟ್ಗೆ ನಾವು ಕೊಡ್ತಾ ಇದ್ದೀವಿ. ಯಾಕಂದ್ರೆ ಅವರು ಎಲ್ಲೆಲ್ಲೋ ಬರ್ತಾರೆ. ESI ನಮ್ಗೆ ಜನ ಚೆನ್ನಾಗಿ ಗೊತ್ತಿರೋದು ಎಲ್ಲ ಕೆಲಸ ವರ್ಕರ್ಸ್ ಎಲ್ಲ ಆಲ್ ಓವರ್ ಕರ್ನಾಟಕ ಬರ್ತಾರೆ. ಅಲ್ಲಿ ಆಪರೇಷನ್ ಆಗಲಿ ಏನಾಗಲಿ ಅವ್ರಿಗೆ ಒಂದು 50 ರೂಪಾಯಿ ಅಂದ್ರೆ ಒಂದು ದೊಡ್ಡ ಅಮೌಂಟ್ ಇದೆ. ಸೊ ಅವರಿಗೆ ಒಂದು ಸಹಾಯ ಮಾಡೋದು ಮಾಡಿ ಅದು ಸ್ಟಾರ್ಟ್ ಮಾಡಿದ್ವಿ. ಈಗಲೂ ಮಾಡ್ತೀವಿ, ಈ ವರ್ಷ ಮಾಡ್ತೀವಿ. ಇನ್ನು ಸರ್ ಕ್ಯಾನ್ಸರ್ ಮಕ್ಕಳುಗಳಿಗೆ ಇದ್ ಮಾಡ್ತೀನಿ ಅಂತ. ಕ್ಯಾನ್ಸರ್ ಮಕ್ಕಳಿಗೆ ನಾವು ನಮ್ಮ ಕ್ಯಾನ್ಸರ್ ಮಕ್ಕಳು ಮೇನ್ ಮಾಡೋದು ಅವ್ರಿಗೆ ಬೇಕಾದ್ರೆ ಬ್ಲಡ್ ಸೆಲ್ಸ್ ಏನೇನಿದೆಯೋ ಅದೆಲ್ಲ 3 ಪಾರ್ಟ್ ಇದೆ ಬೆಳಗ್ಗೆ ಪ್ಲೇಟ್ಲೆಟ್ಸು ಅದೆಲ್ಲ ಅವ್ರು ಕೊಡ್ತೀವಿ. ಅವ್ರು ಡಿಮ್ಯಾಂಡ್ ಬರ್ತಾ ಇರ್ತಾರೆ. ಅದಕ್ಕೆ ಏಕೆಂದ್ರೆ ನಾವು ಕ್ಯಾಂಪ್ ಮಾಡ್ತೀವಿ. ಬ್ಲಡ್ ಕ್ಯಾಂಪ್ ಮಾಡಿ ಅದನ್ನ ಯೂನಿಟ್ಸ್ನ ಕಲೆಕ್ಟ್ ಮಾಡ್ಕೊಂಡು ಅದನ್ನ ಅವ್ರು ಪ್ರಾಸೆಸ್ ಮಾಡಿ ಅದು ಅವ್ರು ಹಾಸ್ಪಿಟಲ್ ಕೊಡ್ತಾರೆ. ಇದೇ ಪ್ರಕಾರ ನಮ್ಮ ಲೈನ್ಸ್ಗಳಿಗೆ ಯಾರಿಗಾದ್ರು ಎಮರ್ಜೆನ್ಸಿ ಏನಾದ್ರು ಬಂದರೂ ನಾವು ಸಹಾಯ ಮಾಡ್ತೀವಿ. ಪಬ್ಲಿಕ್ ಏನಾದರೂ ಸಹಾಯ ಮಾಡ್ತೀವಿ ಅಷ್ಟೇ. ಓಕೆ.